ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಬ್ಲಾಗಿಂಗ್ ಮಾಡ್ತಿದ್ರಪ್ಪ ಅಂತಂದ್ರೆ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಕೆಲವೊಂದು ಮಿಸ್ಟೇಕ್ಸ್ಗಳು ಕಾಮನ್ ಆಗಿ ಆಗುತ್ತೆ. ಆ ಮಿಸ್ಟೇಕ್ಸ್ಗಳು ಯಾವ್ದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಿ ಅಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ನಿಮಗೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನ ನೀವು ಪರ್ಚೇಸ್ ಮಾಡ್ಬೇಕಂತಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಾ ಹೋಸ್ಟಿಂಗ್ ಅಂತ. ಹೋಸ್ಟಿಂಗ್ ಅಲ್ಲಿ ತುಂಬಾ ಕಂಪನಿಗಳು ಬರುತ್ತೆ ಗೂಗಲ್ ಅಲ್ಲಿ. ಬಟ್ ಅಂತಂದ್ರೆ ನಾನು ರೆಕಮೆಂಡ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಹೋಸ್ಟಿಂಗರ್. ಹೋಸ್ಟಿಂಗರ್ ಅಲ್ಲಿ ನಿಮಗೆ ಬೆಸ್ಟ್ ಆಫರ್ಸ್ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಹೋದ್ರಿ ಅಂತಂದ್ರೆ ಇನ್ನ 10% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಹೋಗಿ ಪರ್ಚೇಸ್ ಮಾಡಿ. ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ಏನಂತಂದ್ರೆ ಮಿಸ್ಟೇಕ್ಸ್ ಏನೇನು ಕಾಮನ್ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಫಸ್ಟ್ ಬರೋದೇನಪ್ಪಾ ಅಂತಂದ್ರೆ ನೀಚ್ ಡೌನ್ ಅಂತ ಕರಿತೀವಿ. ಫಸ್ಟ್ ನಾವು ಒಂದು ಸ್ಪೆಸಿಫಿಕ್ ಕ್ಯಾಟಗರಿ ಅಥವಾ ಸ್ಪೆಸಿಫಿಕ್ ನೀಚ್ ಅನ್ನ ಯೂಸ್ ಮಾಡದೆ ಎಲ್ಲಾ ಕಂಟೆಂಟ್ ಗಳನ್ನ ನಾವು ಹಾಕೊಂತ ಹೋಗ್ತೀವಿ. ಅಂತಂದ್ರೆ ಎಲ್ಲಾನು ಟ್ರಾವೆಲ್, ಫುಡ್, ಹೆಲ್ತ್, ಇದನ್ನೆಲ್ಲ ನಾವು ಒಂದರಲ್ಲೇ ಹಾಕೊಂತ ಹೋಗ್ತೀವಿ. ಬಟ್ ಇದನ್ನ ನಾವು ಮಿಸ್ಟೇಕ್ ಮಾಡ್ತೀವಿ ಏನಂತಂದ್ರೆ ಎಲ್ಲಾನು ಒಂದರಲ್ಲೇ ಹಾಕೊಂತ ಹೋಗೋದು. ನಾವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಒಂದೇ ಒಂದು ಕ್ಯಾಟಗರಿ, ಒಂದೇ ಒಂದು ನೀಚಲ್ಲಿ ನಮ್ಮ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅದು ನಾವು ಫ್ಯೂಚರ್ ಅಲ್ಲಿ ಡಿಸೈಡ್ ಮಾಡ್ಬೋದು ಮಲ್ಟಿಪಲ್ ಹಾಕಬಹುದಾ ಇಲ್ವಾ ಅಂತ. ಇದೊಂದು ನಾವು ಮಾಡುವಂತ ಕಾಮನ್ ಮಿಸ್ಟೇಕ್, ಫಸ್ಟ್ ಮಿಸ್ಟೇಕ್. ಸೆಕೆಂಡ್ ಬರೋದೇನಪ್ಪಾ ಅಂತಂದ್ರೆ ಗೆಟ್ ಸೆಲ್ಫ್ ಹೋಸ್ಟೆಡ್. ವರ್ಡ್ ಪ್ರೆಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಬ್ಲಾಗರ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು, ಇಲ್ಲಪ್ಪ ಅಂದ್ರೆ wordpress.org ಅಂತ ಬರುತ್ತೆ, ಅದು ಬ್ಲಾಗರ್ ತರಾನೇ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನಾವು ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬ್ಲಾಗಿಂಗ್ ಬಗ್ಗೆ, ಅದಾದ್ಮೇಲೆ ನಾವು ಸೆಲ್ಫ್ ಅಂದ್ರೆ ಹೋಸ್ಟಿಂಗ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೋದು, ನಾವು ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ರಿಯೇಟ್ ಶೆಡ್ಯೂಲ್. ಇದು ತುಂಬಾ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಅಂತ ಕೂಡ ಕರೀತಾರೆ. ನೀವು ವೀಕಲ್ಲಿ 1-2 ಪೋಸ್ಟ್ ಹಾಕ್ತಿದ್ರಿ ಅಂತಂದ್ರೆ ಸಿಂಪಲ್, ವೀಕಲ್ಲಿ 1-2 ಪೋಸ್ಟ್ ಕಂಪಲ್ಸರಿಯಾಗಿ ಹಾಕಿ. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜೋಶ್ ಜಾಸ್ತಿ ಇರುತ್ತೆ, ಓಪನ್ ಮಾಡ್ಕೊಂಡು ಆರಾಮಾಗಿ ಫುಲ್ ಆಗಿ ಹಾಕ್ತಿವಿ. ಆಮೇಲೆ 1 ವಾರ ಆದ್ಮೇಲೆ 3 ತಿಂಗಳು ಗಪ್ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ನಾವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ವೀಕ್ಲಿ 1-2 ಪೋಸ್ಟ್ ಕಂಪಲ್ಸರಿಯಾಗಿ ಹಾಕ್ಲೇಬೇಕು. ಅದಾದ್ಮೇಲೆ ಫಾರ್ಮ್ಯಾಟ್ ಫಾರ್ ರೀಡಬಿಲಿಟಿ. ರೀಡಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಪೋಸ್ಟ್ ಹಾಕ್ತಿದ್ದೀರಪ್ಪ ಅಂತಂದ್ರೆ ಆ ಪೋಸ್ಟ್ ಅಲ್ಲಿ ಹೆಡ್ಡಿಂಗ್ಸ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಲಿಸ್ಟ್ಸ್ ಆಗಿರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಶಾರ್ಟ್ ಪ್ಯಾರಾಗ್ರಾಫ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಹಾಕ್ಬೇಕಾಗುತ್ತೆ. ಹೆಡ್ಡಿಂಗ್ಸ್ ಮೇನ್ ಬರೋದು ಹೆಡ್ಡಿಂಗ್ಸ್. ನಮ್ಮ ಒಂದು ಕಂಟೆಂಟ್ ಸ್ಟ್ರಕ್ಚರ್ಡ್ ಆಗಿರ್ಬೇಕಂತಂದ್ರೆ ಬರೋದು ಹೆಡ್ಡಿಂಗ್ಸ್. ಎಲ್ಲಿ H1 ಬೇಕು, ಎಲ್ಲಿ H2 ಬೇಕು, ಎಲ್ಲಿ H3 ಇರಬೇಕು, ಅದನ್ನೆಲ್ಲ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಕಂಟೆಂಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಇದನ್ನ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಮಾಡಿ. ನೆಕ್ಸ್ಟ್ ಲರ್ನ್ ಬೇಸಿಕ್ SEO. ಇದು ಮೇನ್ ಬರುತ್ತೆ ನಮ್ಗೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಯಾರಾದ್ರೂ ನಮ್ಗೆ ತೋರಿಸ್ಬೇಕಂತಂದ್ರೆ SEO ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. SEO ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋ ಬೇಕಂತಂದ್ರೆ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ, ಬೇಕಂದ್ರೆ ನೋಡಿ. ಆನ್ ಪೇಜ್ SEO ಆಗಿರ್ಬೋದು, ಆಫ್ ಪೇಜ್ SEO ಆಗಿರ್ಬೋದು, ಇದನ್ನೆಲ್ಲ ನೀವು ಈಸಿಯಾಗಿ ತಿಳ್ಕೊಬಹುದು. ಸ್ವಲ್ಪ ಬೇಸಿಕ್ ತಿಳ್ಕೊಂಡ್ರಿ ಅಂತಂದ್ರೆ ನಿಮಗೆ ಈಸಿ ಆಗುತ್ತೆ. ಅದಾದ್ಮೇಲೆ ಬಿಲ್ಡ್ ಆನ್ ಇಮೇಲ್ ಲಿಸ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಮೇಲ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇದ್ರಂತಂದ್ರೆ ನಿಮಗೆ ಇಮೇಲ್ ಲಿಸ್ಟ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಯಾರಾದ್ರೂ ಒಂದು ಫ್ರೀ ಆಗಿ ಇ ಬುಕ್ ಆಗಿರ್ಬೋದು, ಏನೋ ಒಂದು ಪ್ರಾಡಕ್ಟ್ ಅನ್ನ ಅವ್ರಿಗೆ ಕೊಡೋ ತರ ಮಾಡ್ಕೊಂಡು ನೀವು ಅವರ ಇಮೇಲ್ ಅನ್ನ ಕಲೆಕ್ಟ್ ಮಾಡ್ಕೋಬಹುದು. ಯಾಕಂತಂದ್ರೆ ನೀವು ಹೊಸದಾಗಿ ಏನಾದ್ರೂ ಒಂದು ಪೋಸ್ಟ್ ಹಾಕಿದಾಗ ಆ ಪೋಸ್ಟ್ ಅವ್ರಿಗೆ ಇಮೇಲ್ ಮುಖಾಂತರ ಕೂಡ ನೀವು ಶೇರ್ ಮಾಡೋ ತರ ಇರ್ಬೋದು. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಪ್ರಮೋಟ್ ಎವ್ರಿ ಪೋಸ್ಟ್. ನೀವೇನಪ್ಪಾ ಅಂತಂದ್ರೆ ನೀವು ಒಂದು ಪೋಸ್ಟ್ ಹಾಕ್ಬಿಟ್ಟು ಹಂಗೆ ಬಿಟ್ರಿ ಅಂತಂದ್ರೆ ಆಗಲ್ಲ. ಆದಷ್ಟು ಶೇರ್ ಮಾಡಿ. ಎಲ್ಲಿ ನಿಮ್ಮ ಆಡಿಯನ್ಸ್ ನಿಮ್ಮ ಒಂದು ಇರ್ತಾರೆ ಅಂತಂದ್ರೆ ಆಡಿಯನ್ಸ್ ನಿಮ್ಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲಾದ್ರೂ ಇರ್ಬೋದು, ಅವ್ರಿಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಪುಷ್ ಸಿಗತ್ತೆ ನಿಮ್ಮ ಪೋಸ್ಟ್ಗೆ, ಅದಾದ್ಮೇಲೆ ಆಟೋಮೆಟಿಕಲಿ ಹೋಗುತ್ತೆ. ಅದಾದ ಮೇಲೆ ಬಿ ಪೇಷನ್ಸ್ ಅಂಡ್ ಕನ್ಸಿಸ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ನೀವು ಸ್ಟಾರ್ಟ್ ಮಾಡಿಕೊಳ್ಳಿ, ಇವಾಗಲೇ ನಮಗೆ ಲಕ್ಷ ದುಡ್ಡು ಬರ್ಲಿ ಅಂತಂದ್ರೆ ಚಾನ್ಸ್ ಇಲ್ಲ. ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾ ಪೇಷನ್ಸ್ ಆಗಿ ಇರಬೇಕು. ನಿಮ್ಮ ಪ್ರಯತ್ನನ ನೀವು ಬಿಡಬಾರ್ದು, ಕನ್ಸಿಸ್ಟೆಂಟ್ ಆಗಿ ಇರಬೇಕು 100% ಆಗಿ. ವೀಕಲ್ಲಿ 1-2 ಪೋಸ್ಟ್ ಹಾಕ್ತಿದ್ದೀರಾ, ಹಾಕಿ, ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗ್ಬೇಡಿ. ಅದು ಕನ್ಸಿಸ್ಟೆಂಟಿ ತುಂಬಾ ಇಂಪಾರ್ಟೆಂಟ್. ಅದಾದ ಮೇಲೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಯ್ಬೇಕು, ನಾವು ಕಾಯ್ಲೇಬೇಕು 100% ಆಗಿ. ಅದಕ್ಕೋಸ್ಕರ ಕೆಲಸನ ಆದಷ್ಟು ಮಾಡ್ತಾ ಹೋಗಿ. ಈ ಒಂದು 8 ಪಾಯಿಂಟ್ಸ್ ಏನಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾಯಿಂಟ್ಸ್ ಗಳಂತ ಹೇಳ್ಬೋದು. ಈ ಒಂದು ಮಿಸ್ಟೇಕ್ಸ್ ಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರ್ತೀರಾ ಅಂತಂದ್ರೆ. ಆದಷ್ಟು
ತಿಳ್ಕೊಳ್ಳಿ. ಎಸ್ ಸಿ ಬಗ್ಗೆ ಆಗಿರ್ಬೋದು, ನೀಚ್ಗಳ ಕ್ಯಾಟಗರಿಗಳ ಬಗ್ಗೆ ಆಗಿರ್ಬೋದು. ಸೊ ಕಂಪ್ಲೀಟ್ ವಿಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ, ನೀವು ಬೇಕಂದ್ರೆ ಹೋಗ್ಬಿಟ್ಟು ನೋಡ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.